ಇವತ್ತು ನಾನು ಬಾಯ್ಲ್ಡ್ ಎಗ್ ಮಸಾಲ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಸೂಪರ್ ಆಗಿರುವಂತಹ ಸಖತ್ತಾಗಿರುವಂತಹ ಬೊಂಬಾಟಾಗಿರುವಂತಹ ಎಗ್ ಮಸಾಲ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಈ ರೆಸಿಪಿ ಇದ್ರೆ ನಿಮ್ಗೆ ಮತ್ತಷ್ಟು ಅನ್ನ ತಿಂತೀರಾ, ತಿಂದಷ್ಟು ತಿನ್ಬೇಕು ಅನ್ಸುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ನಾನು ಮೊಟ್ಟೆಯನ್ನ ಬೇಯಿಸ್ಕೊಂಡಿದ್ದೀನಿ. 8 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಮೊಟ್ಟೆ ಸಿಪ್ಪೆ ಎಲ್ಲ ತೆಗೆದು ರೆಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲೆ ತಗೊತೀನಿ. ಚಿಕ್ಕ ಉರಿನಲ್ಲಿ ಇಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ನೀಟಾಗಿ ಕಾಯಬೇಕು. ಕಾದ್ಮೇಲೆ ಒಂದು ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕ ಎಣ್ಣೆ ಹೆಚ್ಕೊಳೋದು ಬೇಡ. ಮಾಮೂಲಿಯಾಗಿ ಈರುಳ್ಳಿ ಹೆಂಗೆ ಹೆಚ್ಕೋತೀವಿ ಆ ಥರ ಹೆಚ್ಕೊಂಡ್ರೆ ಆಯಿತು. ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ. ನೆಕ್ಸ್ಟು ಕರಿಬೇವು ಹಾಕ್ತಾ ಇದ್ದೀನಿ. ಟೊಮೆಟೊ ಒಂದು ಅಥವಾ 2 ಟೊಮೆಟೊ ಹಾಕೊಂಡ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡಬೇಕು. ಈ ರೀತಿಯಾಗಿ ಎಗ್ ಮಸಾಲ ಮಾಡಿ ತಿಂದರೆ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ಆಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೀಟಾಗಿ ಬೇಯಬೇಕು. 1 to 3 ಮಿನಿಟ್ಸ್ ಬೇಯಲಿ. ಆಗಿದೆ. ಟೊಮೆಟೊ ನೋಡಿದರೆ ಗೊತ್ತಾಗ್ತಿದೆ ಟೊಮೆಟೊ ಬೆಂದಿದೆ ಅಂಥೇಳಿ. ಅದಾದಮೇಲೆ 1 ಚಮಚ ಖಾರದ ಪುಡಿ. ಖಾರ ನಿಮಗೆ ಹೇಗೆ ಬೇಕು ಹಾಗೆ ಬಳಸ್ಕೊಳ್ಳಿ. ಜಾಸ್ತಿ ಖಾರ ತಿಂತೀರಾ ಅಂದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲೆ ಪೌಡರು ಒಂದು ಅರ್ಧ ಚಮಚ ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಇದು ಕೂಡ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಜೊತೆ ಎಲ್ಲ ಟೊಮೆಟೊಗೆಲ್ಲ ನೀಟಾಗಿ ಹಿಡಿಬೇಕಲ್ಲ. ಆಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ನಾನು ನೀರು ಹಾಕೋತಾ ಇದ್ದೀನಿ. ಒಂದು ಚಂದ ಕುದಿ ಬರಬೇಕು ನೀರು ಹಾಕ್ಕೊಂಡಾದ್ಮೇಲೆ. ತುಂಬ ಸಿಂಪಲ್, ಪಟ ಅಂತ ಮಾಡಿಬಿಡ್ಬೋದು. ಯಾರು ಇದ್ದಕ್ಕಿದ್ದಾಗೆ ಹೇಳ್ದೆ ಯಾರು ರಿಲೇಟಿವ್ ಬಂದರು, ಏನಾದರೂ ಮಾಡಬೇಕು ಅಂತ ಅನಿಸ್ದಾಗ ಈ ರೀತಿ ಎಗ್ ಮಸಾಲ ಪಟ ಅಂಥೇಳಿ ರುಚಿಯಾಗಿ ಮಾಡ್ಬೋದು. ನೀರು ಹಾಕಿ ಆದಮೇಲೆ ಅದೇ ಮೊದಲೇ ಹೇಳಿದೆ ನಾನು, ಒಂದು ಕುದಿ ಬರಬೇಕು ಅಂಥೇಳಿ ಮುಚ್ಚಳ ಮುಚ್ಚಿಡಿ. ಒಂದು ಕುದಿ ಬರಲಿ, ನೀಟಾಗಿ ಕುದೀಲಿ. ಎಲ್ಲೂ ಕೂಡ ಟೊಮ್ಯಾಟೋದು ಹಸಿ ಜಂಪ್ ಬರಬಾರ್ದು. ಗ್ರೇವಿ ಈ ಥರ ಇದ್ದರೆ ಸಾಕು. ಈಗ ನಾನು ಮೊಟ್ಟೆನ ಈ ರೀತಿಯಾಗಿ ಪೀಸ್ ಮಾಡ್ಕೊಂಡಿದ್ದೆ. ಆಮೇಲೆ ಆ ಗ್ರೇವಿಲಿ ನೀಟಾಗಿ ಮೊಟ್ಟೆನ ಮಿಕ್ಸ್ ಮಾಡ್ಕೋಬೇಕು. ವಾವ್ ಅಂತ ಅನಿಸ್ತಿದೆಯಲ್ಲ, ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ. ಆಮೇಲೆ ಒಂದು 2 to 3 ಮಿನಿಟ್ಸ್ ಮತ್ತೆ ಉರಿಲಿ ಹಾಗೆ ಇಡಬೇಕು. ಮೊಟ್ಟೆಗೂ ನೀಟಾಗಿ ಖಾರ ಉಪ್ಪು ಎಲ್ಲ ನೀಟಾಗಿ ಹಿಡಿಬೇಕಲ್ಲ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಹಾಕಿದರೆ ಸಾಕು. ಕೊತ್ತಂಬರಿ ಸೊಪ್ಪು ಇಷ್ಟ ಆಗಲ್ಲ ಅಂತಂದರೆ ನೀವು ಅದನ್ನು ಬಿಡ್ಬೋದು, ಆಪ್ಷನಲ್ಲು ಕೊತ್ತಂಬರಿ ಸೊಪ್ಪು. ನೀಟಾಗಿ ಲೋ ಫ್ಲೇಮಲ್ಲಿ ಇರಲಿ ಉರಿ. ನೀಟಾಗಿ ಖಾರ ಉಪ್ಪು ಎಲ್ಲನೂ ಕೂಡ ಹಿಡಿದಿದೆ. ಮಸಾಲೆ ಎಲ್ಲ ನೀಟಾಗಿ ಮೊಟ್ಟೆಗೂ ಹಿಡಿದಿರುತ್ತೆ ಈ ರೀತಿ ಮಾಡೋದ್ರಿಂದ. ನೀವಿವಾಗ ನೀರು ದೋಸೆ, ಕಡುಬು ಅಥವಾ ಏನಾದರೂ ಬ್ರೇಕ್ಫಾಸ್ಟ್ ರೆಸಿಪಿ ದೋಸೆಗಳನ್ನು ಮಾಡ್ತೀರಾ ಅಂತ ಅಂದರೆ ಇದು ಸೈಡಿಗೆ ತುಂಬ ಅದ್ಭುತವಾಗಿರುತ್ತೆ ಎಗ್ ಮಸಾಲ. ನೀವು ದೋಸೆ, ಇಡ್ಲಿ ಅಥವಾ ಏನಾದರೂ ಮಾಡ್ಕೊಂಡಾಗ ಈ ರೀತಿ ಎಗ್ ಮಸಾಲ ಕೂಡ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇನ್ಯಾಕೆ ತಡ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ನಿಮಗಾಗಿ ಇವತ್ತಿನ ಸ್ಪೆಷಲ್ ರೆಸಿಪಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.